ಕೆಲ್ಸಕ್ಕೆ ಬಂದ್ಮೇಲೆ ಫಸ್ಟ್ ನಮ್ ಸರ್ ನೆನ್ನೆ ಒಂದು ಡಿಸ್ಪ್ಲೇ ಕಟ್ ಮಾಡಿದ್ರು. ಅದನ್ನೇ ಕೊಟ್ರು ತಗೊಳಪ್ಪ ಕ್ಲೀನ್ ಮಾಡು ಅಂತ. ಇವನ್ ಕೈ ಕೊಟ್ಟಿದ್ದೆ ತಗೋ ಕ್ಲೀನ್ ಮಾಡು ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್. ಅದಾದ್ಮೇಲೆ ಅದನ್ನ ತಗೊಂಡು ಬೋರ್ನಿಯೋ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ. ಮೌಸ್ ವರ್ಕ್ ಆಗಿದ್ರೆ ನೆಟ್ವರ್ಕ್ ಆಗಲ್ಲ, ನೆಟ್ವರ್ಕ್ ಆಗಿದ್ರೆ ಮೌಸ್ ವರ್ಕ್ ಆಗಲ್ಲ. ಬೇಜಾರಾಗೋಗ್ಬಿಟ್ಟು ಅದಾದ್ಮೇಲೆ ಹಂಗೋ ಹಿಂಗೋ ಚೆಕ್ ಮಾಡಿದೆ. ಕರೆಕ್ಟ್ ಆಗಿ ಎಲ್ಲಿದೆ ಅಂತ ಗೊತ್ತಾಯ್ತು ನಮ್ಗೆ. ಇವ್ರ ಕೈ ಕೊಟ್ಟೆ ಅದನ್ನ ರೀಬೋಲಿಂಗ್ ಮಾಡಿ ಅಂತ ತೆಗೀರಿ ಅಂತ. ಅವ್ರು ತೆಗಿತಾ ಇದ್ರು ಒಂದೊಂದೇ ಆಗಿ. ಅದಾದ್ಮೇಲೆ ತೆಗ್ದ್ಮೇಲೆ ರೀಬೋಲಿಂಗ್ ಮಾಡ್ತಾ ಇದ್ರು. ನಾನು ಒಂದು ಪೋಲರೈಸ್ ಪೇಪರ್ ತೆಗಿಬೇಕಾಯ್ತು ಡಿಸ್ಪ್ಲೇ ಇಂದ. ಆ ಪೋಲರೈಸ್ ಪೇಪರ್ ತೆಗೆದ್ರೆ ಒಳಗಡೆ ಬರೀ ಲೈಟ್ ಮಾತ್ರ ಕಾಣಿಸುತ್ತೆ, ಡಿಸ್ಪ್ಲೇ ಅಲ್ಲಿ ಏನು ಪಿಕ್ಚರ್ ಕಾಣಿಸಲ್ಲ. ಸೊ ಅದನ್ನ ತೆಗಿತಾ ಇದ್ದೆ. ಮತ್ತೆ ಬೇರೆ ಪೋಲರೈಸ್ ಪೇಪರ್ ತಗೊಂಡ್ಬಂದು ಅದಕ್ಕೆ ಹಾಕ್ಬೇಕಾಗಿತ್ತು. ಆಮೇಲೆ ಮತ್ತೆ ಹೊಸ ಅಡ್ಮಿಷನ್ ಆಗಿತ್ತು. ಸೊ ಮತ್ತೆ ಫಸ್ಟ್ ಇಂದ ಹೇಳ್ಕೊಡ್ಬೇಕು. ಇವರು ತುಂಬಾ ದಿನ ಆದ್ಮೇಲೆ ಬಂದಿದ್ರೆ ಹುಷಾರಿರ್ಲಿಲ್ಲ ಪಾಪ ಅವ್ರಿಗೆ. ಇವನೇ ಹೇಳ್ಕೊಡ್ತಾ ಇದ್ದಿದ್ದು. ಅದಾದ್ಮೇಲೆ ಸಿಸಿ ಪಿನ್ ಯಾವ ತರ ರಿಮೂವ್ ಮಾಡ್ಬೇಕು ಅಂತ ಇವ್ನು ಹೇಳ್ಕೊಡ್ತಾ ಇದ್ದ. ಯಾಕಂದ್ರೆ ಅವ್ನಿಗೂ ಸ್ವಲ್ಪ ಪ್ರಾಕ್ಟೀಸ್ ಆಗ್ಲಿ ಅಂತ ಅವ್ನಿಗೆ ಬಿಟ್ಟಿದ್ದೆ. ಅದಾದ್ಮೇಲೆ ಕುತ್ಕೊಂಡು ಕ್ಲಾಸ್ ಮಾಡೋ ಅಂದ್ರೆ ಕುತ್ಕೊಂಡ್ಬಿಟ್ಟು ವಿಡಿಯೋ ನೋಡ್ತಾನೆ, ಅದು ಡ್ಯಾನ್ಸ್ ನೋಡ್ತಾನೆ ಈ ತರ. ಅದಾದ್ಮೇಲೆ ಇವರೆಲ್ಲ ಕುತ್ಕೊಂಡ್ಬಿಟ್ಟು CPU ರಿಪೇರ್ ಮಾಡ್ತಾ ಇದ್ರು. ಅದೇ ನನ್ನ ಕೈಯಲ್ಲೇ ಆಗಿಲ್ಲ, ಇವ್ರು ಏನ್ ಮಾಡ್ತಾರೆ ಬಿಡಿ. ಅದಾದ್ಮೇಲೆ ಇವ್ನು ನೋಟ್ಸ್ ಬರೀತಾನೆ. ದಿನ ಪೂರ್ತಿ ಇದನ್ನೇ ಮಾಡ್ತಾ ಇದ್ದಾನೆ. ಕುತ್ಕೊಂಡು ನೋಟ್ಸ್ ಬರೆಯೋದು, ವಿಡಿಯೋ ನೋಡೋದು, ರೀಲ್ಸ್ ಸ್ಕ್ರೋಲ್ ಮಾಡೋದು ಅಷ್ಟೇ. ಇವ್ರು ಈವ್ನಿಂಗ್ ಬಂದ್ಮೇಲೆ ಇವ್ರದೇ ಒಂದು ಫೋನ್ ಇತ್ತಲ್ಲ ಅದನ್ನೇ ರೆಡಿ ಮಾಡ್ತಾ ಇದ್ರು. ಮತ್ತೆ ಇವ್ನು ನೋಡು ಜುಗಾಡ್ ಮಾಡಿದಾನೆ. ಸಕ್ಷನ್ ಕಪ್ ಹಿಡ್ಕೊಂಡ್ಬಿಟ್ಟು ಅದನ್ನೇ ಸ್ಟ್ಯಾಂಡ್ ಮಾಡ್ಕೊಂಡು ನೋಟ್ಸ್ ಬರೀತಾ ಇದ್ದಾನೆ. ಅಷ್ಟೇ ಇವತ್ತಿಗೆ, ಮತ್ತೆ ನಾಳೆ ಸಿಗೋಣ, ಬಾಯ್.